Hello all, welcome to Relishing Ladle. ಇವತ್ತಿನ ರೆಸಿಪಿ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಡೆಸರ್ಟ್ ಆ್ಯಂಡ್ ಆಲ್ 90s ಕಿಡ್ಸ್ ಫೇವ್ರೆಟ್ ಹನಿ ಕೇಕ್. ಆ್ಯಂಡ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಟು ಒನ್ ಆ್ಯಂಡ್ ಆಲ್. ಸೊ ಲೆಟ್ಸ್ ಸ್ಟಾರ್ಟ್ ಆರ್ ಡೆಸರ್ಟ್ ಟುಡೇ. ಮೊದಲು ಒಂದು ಅರ್ಧ ಕಪ್ ಆಯಿಲು, ಯಾವುದಾದ್ರೂ ಮೈಲ್ಡ್ ಫ್ಲೇವರ್ ಆಯಿಲ್ ತೊಗೊಂಡ್ರೆ ಆಗುತ್ತೆ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು, ಒಂದು ಅರ್ಧ ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕಿ, ಮುಕ್ಕಾಲು ಕಪ್ಪಷ್ಟು ಪೌಡರ್ಡ್ ಶುಗರ್ ಹಾಕಿ ಮೊದಲು ಲಿಕ್ವಿಡ್ ಇಂಗ್ರೀಡಿಯೆಂಟ್ಸ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡೋಣ. ಅರೌಂಡ್ 40 ಸೆಕೆಂಡ್ಸ್ ಟು 1 ಮಿನಿಟ್ ಬೀಟ್ ಮಾಡ್ತಾ ಇದ್ದೀನಿ. ಸಾಫ್ಟ್ ಆ್ಯಂಡ್ ಫ್ಲಫಿ ಆಗೋ ಥರ ಬೀಟ್ ಮಾಡಿದರೆ ಸಾಕು. ಮೀನ್ ವೈಲ್ ಒಂದು ಕುಕ್ಕರ್ಗೆ ಅಥವಾ ಒಂದು ಹೆವಿ ಬಾಟಮ್ ವೆಸಲ್ಗೆ ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಪ್ರೀ ಹೀಟ್ ಮಾಡೋಕ್ಕೆ ಬಿಡಬೇಕು. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ 1.5 ಕಪ್ಪಷ್ಟು ಮೈದಾ, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಒಂದು ಹಾಫ್ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ ಜರಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಪಿಂಚ್ ಆಫ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಓವರ್ ಮಿಕ್ಸ್ ಮಾಡಬಾರ್ದು, ವಿಗರಸ್ ಆಗಿ ಲೈಕ್ ಲೈಟ್ ಆ್ಯಂಡ್ ಜೆಂಟಲ್ ಆಗಿ ಮಿಕ್ಸ್ ಮಾಡಬೇಕಾಗತ್ತೆ. ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಾಯಿಸಿ ಹಾರಿಸಿರೋ ಹಾಲನ್ನ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ತಿಕ್ ಅಥವಾ ತಿನ್ ಬ್ಯಾಟರ್ ಆಗಬಾರ್ದು, ರಿಬ್ಬನ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಮೋಲ್ಡ್ಗೆ ಆಯಿಲ್ ಗ್ರೀಸ್ ಮಾಡ್ತಾ ಇದ್ದೀನಿ. ಆಯಿಲ್ ಗ್ರೀಸ್ ಮಾಡಿ ಒಂದು ಬಟರ್ ಪೇಪರ್ ಹಾಕಿ ಕೇಕ್ ಬ್ಯಾಟರ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ, ಒನ್ಸ್ ಡ್ರೈ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆದಮೇಲೆ ಕೇಕ್ ಬ್ಯಾಟರ್ನ ಆಚೆ ತುಂಬ ಹೊತ್ತು ಇಡಬಾರ್ದು. ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮೋಲ್ಡಿಗೆ ಹಾಕಿ ಬೇಕ್ ಮಾಡಕ್ಕೆ ಇಡಬೇಕು. ಈಗ ಬ್ಯಾಟರ್ ಎಲ್ಲ ಹಾಕಾದ್ಮೇಲೆ ಒಂದು 2-3 ಸರಿ ಏರ್ ಬಬಲ್ಸ್ ರಿಲೀಸ್ ಆಗೋ ಥರ ಮೋಲ್ಡ್ನ ಟ್ಯಾಪ್ ಮಾಡಿ ಪ್ರೀ ಹೀಟ್ ಆಗಿರೋ ಕುಕ್ಕರ್ಗೆ ಮೋಲ್ಡ್ ಇಡ್ತಾ ಇದ್ದೀನಿ. ಇದು ಅರೌಂಡ್ ಲೋ ಫ್ಲೇಮಲ್ಲೇ, ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಒಂದು 35 ಟು 40 ಮಿನಿಟ್ಸ್ ಬೇಕ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ಕೇಕ್ ಟೈಮ್ ವೇರಿ ಆಗುತ್ತೆ. ಸೊ ಒಂದು 30 ಮಿನಿಟ್ಸ್ ಆದಮೇಲೆ ಒಂದ್ಸರಿ ಓಪನ್ ಮಾಡಿ ಚೆಕ್ ಮಾಡಿ. ಈಗ ಹನಿ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಹಾಕಿ 1/3 ಕಪ್ ನೀರು ಹಾಕ್ತಾ ಇದ್ದೀನಿ. ಅಂದರೆ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಸಕ್ಕರೆ ಕರಗೋ ತನಕ ಹೈ ಫ್ಲೇಮಲ್ಲಿ ಇಟ್ಟು, ಸಕ್ಕರೆ ಕರಗದ ಮೇಲೆ ಒಂದು 30 ಸೆಕೆಂಡ್ಸ್ ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು. ಆಮೇಲೆ ಫ್ಲೇಮ್ ಆಫ್ ಮಾಡಿ ಒಂದು ಸ್ವಲ್ಪ ಬೆಚ್ಚಗಿರುವಾಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹನಿ ಹಾಕ್ತಾ ಇದ್ದೀನಿ. ಹನಿ ಹಾಕಿ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ. ಸೊ ಹನಿ ಸಿರಪ್ ಈಗ ರೆಡಿ ಆಗಿದೆ. ಈ ಹನಿ ಸಿರಪ್ ಮಾಡಿದ ಪ್ಯಾನಿಗೆನೆ ನಾನು ಜಾಮ್ ಕೂಡ ಹಾಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಅರ್ಧ ಕಪ್ ಜಾಮ್ ತಗೊಂಡಿದ್ದೀನಿ. ಇದು ಮಿಕ್ಸ್ಡ್ ಫ್ರೂಟ್ ಜಾಮು, ಯಾವ ಜಾಮ್ ಬೇಕಾದರೂ ತಗೋಬೋದು. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪನ ಹಾಕೊಂಡು ಕಂಪ್ಲೀಟ್ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಜಾಮ್ ಮೆಲ್ಟ್ ಆಗೋ ತನಕ ಕುಕ್ ಮಾಡಬೇಕು. ಜಾಮ್ ಮೆಲ್ಟ್ ಆದಮೇಲೆ ಫ್ಲೇಮ್ ಆಫ್ ಮಾಡಿ ಜಾಮ್ ಸಿರಪ್ನ ಒಂದು ಸೈಡಿಗೆ ತೆಗೆದಿಟ್ಕೋಬೇಕು. ನೋಡ್ತಾ ಇದ್ದೀರಾ, ಜಾಮ್ ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿದೆ. ಈ ಥರ ಜಾಮ್ ಮೆಲ್ಟ್ ಆದಮೇಲೆ ಒಂದು ಸೈಡಲ್ಲಿ ತೆಗೆದಿಟ್ಕೋಬೇಕು. ಈಗ ಕಂಪ್ಲೀಟ್ ಆಗಿ ತಣ್ಣಗಾಗಿರೋ ಕೇಕ್ನ ಡಿಮೋಲ್ಡ್ ಮಾಡಿ ಒಂದು ಟೂತ್ ಪಿಕ್ ತಗೊಂಡು ಪ್ರಿಕ್ ಮಾಡ್ಕೊಳ್ಳಿ. ಇದರಿಂದ ಸಿರಪ್ ಕೇಕ್ ಫುಲ್ಲು ಪೆನಿಟ್ರೇಟ್ ಆಗಿ ಕೇಕ್ ಮಾಯ್ಸ್ಟ್ ಅಂಡ್ ಸಾಫ್ಟ್ ಆಗಿರುತ್ತೆ, ಡ್ರೈ ಆಗಿರಲ್ಲ. ಈಗ ಮಾಡಿಟ್ಟಿರೋ ಶುಗರ್ ಸಿರಪ್ನ ಆ್ಯಡ್ ಮಾಡಿ ಸ್ವಲ್ಪ ಸ್ವಲ್ಪನೇ, ನಂತರ ಜಾಮ್ ಹಾಕಿ ಕೇಕ್ ಮೇಲೆ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕು. ಅಟ್ ಲಾಸ್ಟ್ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕಿದ್ರೆ ಮೈ ಫೇವ್ರೆಟ್ ನಾಸ್ಟಾಲ್ಜಿಕ್ ಹನಿ ಕೇಕ್ ರೆಡಿ ಆಗಿದೆ. ನಿಮ್ಗೇನಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಖಂಡಿತ ಕೊಡಿ, ಮರಿಬೇಡಿ. ಆ್ಯಂಡ್ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ಯುಲ್ ಬಿ ದ ಫಸ್ಟ್ ಟು ಬಿ ನೋಟಿಫೈಡ್. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಏನೇ ಚೇಂಜಸ್, ಕರೆಕ್ಷನ್ಸ್ ಏನೇ ಇದ್ರೂ ಫೀಲ್ ಫ್ರೀ ಟು ಶೇರ್ ಇಟ್. ಥ್ಯಾಂಕ್ ಯು ಆಲ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಟು ಒನ್ ಆ್ಯಂಡ್ ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.